ನಮಸ್ಕಾರ ಕರ್ನಾಟಕ. ನಮ್ಮ ಒಕ್ಕಲಿಗ BGS ಮಠ ಒಂದು ಸಮಯದಲ್ಲಿ ಅದನ್ನು ನಾವೆಲ್ಲರೂ ಬಾಲಗಂಗ ಸ್ವಾಮೀಜಿ ಮಠ ಅಂತ ಏನಿದೆ, ಅಥವಾ ಅದಕ್ಕೆ ಮುಂಚೆ ಆದಿಚುಂಚನಗಿರಿ ಅಂತ ಏನಿದೆ, ಆದಿಚುಂಚನಗಿರಿ ಸಂಸ್ಥಾನ ಅಂತ ನಾವೆಲ್ಲ ಏನು ಕರ್ಕೊತಾ ಇದ್ವಿ, ಅದನ್ನು ಈಗ BGS ಅಂತ ಮಾಡಿಕೊಂಡು ಅವರವರೇ ಏನೋ ಹೊಸ ಟ್ರಸ್ಟ್ಗಳನ್ನು ಮಾಡಿಕೊಂಡು ಅವ್ರವ್ರುಗಳು ಏನೋ ಮಾಡ್ಕೊತಾ ಇದ್ದಾರೆ. ಪ್ರತಿದಿನ ಒಂದಲ್ಲ ಒಂದು ಕಾರಣಕ್ಕೆ ನಾವು BGS ಮಠ ಡಿಸ್ಕಷನಲ್ಲಿದೆ. ಮೊನ್ನೆ ಹೇಳಿದ್ವಿ, ನನಗೆ ವಾಟ್ಸಪ್ ಮಾಡಿದಂಥ ವಿದ್ಯಾಧರ ಸ್ವಾಮೀಜಿ, ಹೆಸರುಘಟ್ಟದ ವಿದ್ಯಾಧರ ಸ್ವಾಮೀಜಿ ಅವರು 1 ವರ್ಷದಿಂದ ನಾಪತ್ತೆ ಅಂತ ನಾನು ವಿಡಿಯೋ ಮಾಡಾಕಿದ್ದೆ. ಅದಾದ ನಂತರ ಅವರು ಒಂದು ಇಂಡಿಯನ್ ಅಂತ ಒಂದು ಯೂಟ್ಯೂಬಲ್ಲಿ ಈ ಪ್ರಕಾಶನಾಥ ಸ್ವಾಮೀಜಿ ಅವರ ವಿರುದ್ಧ ಒಂದಷ್ಟು ವೀಡಿಯೋಗಳನ್ನು ಮಾಡಾಕಿದ್ರು. ನಾನು ವಿಡಿಯೋ ಮಾಡಾಕದ ಮೇಲೆ ಆ ಒಂದು ವಿದ್ಯಾಧರ ಸ್ವಾಮೀಜಿ ಯಾರು ನಾಪತ್ತೆ ಆಗಿದ್ದಾರೆ, ಹೆಸರುಘಟ್ಟದ ಮಠಾಧೀಶರು, ಒಕ್ಕಲಿಗ ಮಠದ ಶಾಖಾ ಮಠಾಧೀಶರು, ಅವರ ಇಂಡಿಯಾ ಯೂಟ್ಯೂಬನ್ನು ಸಂಪೂರ್ಣವಾಗಿ ಡೆಲೀಟ್ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ, ಏನು ಮಠಕ್ಕೆ ಸಂಬಂಧಪಟ್ಟವ್ರು ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಗೊತ್ತಿಲ್ಲ. ಬಟ್ ನನಗೆ ಇನ್ನೊಬ್ಬ ಪತ್ರಕರ್ತರು ಫೋನ್ ಮಾಡಿ ಹೇಳಿದ್ದೇನೋ ಅಂತಂದರೆ, ಅವರು ಶ್ರೀ ನಮ್ಮ ನಿರ್ಮಾನಂದ ಸ್ವಾಮೀಜಿ ಅವ್ರ ಹತ್ರ ಮಾತಾಡಿದ್ರಂತೆ, ಈ ಒಂದು ಹೆಸರುಘಟ್ಟದ ವಿದ್ಯಾಧರ ಸ್ವಾಮೀಜಿ ಅವರು ಎಲ್ಲಿದ್ದಾರೆ ಅಂತ. ಅದಕ್ಕೆ ನಮ್ಮ ನಿರ್ಮಾನಂದ ಸ್ವಾಮೀಜಿಗಳವರು ಮೈಸೂರಲ್ಲಿ ಆಸ್ಪತ್ರೆಯಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿದ್ದೀವಿ ಅಂತಂದಂತೆ. ಅದಕ್ಕೆ ಪತ್ರಕರ್ತರು, ಸ್ವಾಮಿ ನಾವು ಮತ್ತು ಜಗದೀಶ್ ಅವರು ನೋಡೋಕ್ಕೆ ಬರ್ಬೋದಾ ಅಂತಂದರೆ, ಇಲ್ಲ ಅದೆಲ್ಲ ನೋಡೋಕ್ಕಾಗಲ್ಲ ಅಂಥೇಳಿ ಫೋನನ್ನು ಕಟ್ ಮಾಡಿ ಬ್ಯುಸಿ ಇದ್ದೇನೆ ಅಂತ ಕಟ್ ಮಾಡಿದಂತೆ. ನಾವು ಕೇಳೋದೇನು ಅಂತಂದರೆ, ನಿರ್ಮಾನಂದ ಸ್ವಾಮೀಜಿಗಳವರೇ, ನಿಮಗೆ ಜ್ಞಾಪಕ ಇದೆಯಲ್ಲ ಗೊತ್ತಿಲ್ಲ, 1.5 ವರ್ಷಗಳ ಹಿಂದೆ ತಾವು ಅಮೇರಿಕದ ಟ್ರಿಪ್ಪಲ್ಲಿ ಇರಬೇಕಾದ್ರೆ ತಾವು ಯಾವುದೋ ಒಂದು ಸಂಕಟದಿಂದ ಒಂದು ಹಿರಿಯ ಪತ್ರಕರ್ತರ ಹಿರಿಯ ಐ ಥಿಂಕ್ ಸ್ಯಾಟಲೈಟ್ ನ್ಯೂಸ್ ಚಾನಲಿನ ಎಡಿಟರ್ ಚೀಫ್ ಅವರಿಗೆ ಫೋನ್ ಮಾಡಿದ್ರಿ. ಅವರು ನನಗೆ ಫೋನ್ ಕೊಟ್ಟರು. ತಾವು ಅಮೇರಿಕದಲ್ಲಿ ಆ ಒಂದು ಕನ್ನಡ ಐ ಥಿಂಕ್ ಪರಿಷತ್ ಅವರು ಮಾಡಿದಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ಬೇಕಾದ್ರೆ ನೀವು ಫಸ್ಟ್ ಟೈಮು ನನ್ನ ಫೋನಲ್ಲಿ ಮಾತಾಡಿದ್ದು. ನೀವು ನಿಮ್ಮದೊಂದು ಸಮಸ್ಯೆಯನ್ನು, ಸಂಕಟವನ್ನು ನನ್ನ ಬಳಿ ಹೇಳ್ಕೊಂಡಾಗ, ದಯಮಾಡಿ ಸ್ವಾಮಿ ಆ ರೀತಿ ಏನು ಮಾಡೋಕ್ಕೆ ಹೋಗ್ಬಿಡಿ, ಬನ್ನಿ ನೀವು ವಾಪಸ್ಸು, ನಾವು ಅದನ್ನು ಬಗೆಹರಿಸ್ತೀವಿ ಅಂತೇಳಿ ಅಲ್ಲೇ ನಿಮಗೆ ಮಾತು ಕೊಟ್ಟು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ನಾವು ಒಂದು ಪಾತ್ರವನ್ನು ವಹಿಸಿದ್ವಿ. ಅದಕ್ಕೋಸ್ಕರ ನಿಮ್ಮ ಹತ್ರ ನಾವು ಏನು ಸಹಾಯ ತಗೊಂಡಿಲ್ಲ. ಯಾಕೆ ಅಂತಂದರೆ, ಈ ಮಠವನ್ನು ಮಠದಲ್ಲಿ ಲೂಟಿ ಮಾಡ್ಕೊಂಡು ಬೆಳೀತಾರೇ ಹೊರತು ಸಹಾಯ ತಗೊಂಡು ಬೆಳೆಯೋರು ತುಂಬ ಕಡಿಮೆ. ಆವತ್ತು ನಿಮ್ಮನ್ನು ನೀವು ಕೇಳಿದಂಥ ಒಂದೇ ಒಂದು ಸಹಾಯವನ್ನು ನಾವು ಫೋನಲ್ಲೇ ಹೇಳಿ ನಿಮಗೆ ಅದನ್ನು ಸಹಾಯ ಮಾಡುವಂಥ ಮಟ್ಟಕ್ಕೆ ಮಾಡಿದ್ವಿ. ಬಟ್ ಆದರೆ ಇವತ್ತು ಒಬ್ಬ ವಿದ್ಯಾಧರನೋ ಒಬ್ಬ ಶಾಖಾ ಮಠಾಧೀಶ ಇವತ್ತು ಕಳೆದ 1 ವರ್ಷದಿಂದ ನಾಪತ್ತೆ ಆಗಿದ್ದಾನೆ. ನಿಮಗೆ ಒಬ್ಬ ರಿಪೋರ್ಟ್ರು ಫೋನ್ ಮಾಡಿದ್ರೆ ಎಲ್ಲಿದ್ದಾನೆ ಅಂತ ಕೇಳಿದ್ರೆ, ನೀವು ಮೈಸೂರಲ್ಲಿ ಆಸ್ಪತ್ರೆಯಲ್ಲಿದ್ದೀನಿ ಅಂತ ಹೇಳಿದಂತೆ. ಆತ ಯಾಕೆ ಆಸ್ಪತ್ರೆಯಲ್ಲಿದ್ದಾನೆ? 1 ವರ್ಷದಿಂದ ಆಸ್ಪತ್ರೆಯಲ್ಲಿ ಇರಬೇಕಾದಂಥ ಆತಂಕ ಆತನಿಗೆ ಏನು ಬಂತು? ನಾವು ಭೇಟಿ ಮಾಡಿದಾಗ ವಿದ್ಯಾಧರ ಸ್ವಾಮೀಜಿಯವರು ಆರೋಗ್ಯವಾಗಿಯೇ ಇದ್ದರು. ಈಗ ಯಾಕೆ ಅವರು ಆಸ್ಪತ್ರೆಯಲ್ಲಿದ್ದಾರೆ? 1 ವರ್ಷಗಳ ಕಾಲ ಯಾವ ಸಮಸ್ಯೆ ಇದೆ, ಯಾವ ರೋಗ ಇದೆ, ದಯಮಾಡಿ ನಮಗೆ ಖಚಿತಪಡಿಸಬೇಕು ಶ್ರೀ ನಿರ್ಮಾನಂದ ಸ್ವಾಮೀಜಿಗಳು. ಆಮೇಲೆ ಸ್ವಾಮೀಜಿಯವರೇ, ಮಠದವರು ಬರೀ ಸಹಾಯ ತಗೊಳೋದಲ್ಲ, ಸಮುದಾಯದವ್ರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಕೂಡ ನೀವು ಮಾಡಬೇಕು. ಅಲ್ಲ ಸ್ವಾಮೀಜಿಯವರೇ, ನೀವು ಅಮೇರಿಕಾದಲ್ಲಿದ್ದು ನಮಗೇನೋ ಕೇಳಿದ್ರಿ, ನಾವು ನಮ್ಮ ಕೈಲಾದಂಥ ವಿಚಾರಕ್ಕೆ ನಿಮ್ಮ ಜೊತೆ ನಿಂತ್ಕೊಂಡ್ವಿ. ಅಲ್ಲ, ನಾನೊಂದು ಕೆಲಸ ಕೇಳಿದೆ, ಒಂದು ಕೆಲಸ ಕೊಡಿಲ್ಲಲ್ಲ ಸ್ವಾಮಿ. ಇವತ್ತು ಆ ಮಠದ ಹಣವನ್ನು ಮಠಕ್ಕೆ ಭಕ್ತಾದಿಗಳು ಕೊಟ್ಟಿರೋ ಹಣವನ್ನು, ಮಠದ ಸೌಕರ್ಯಗಳನ್ನು, ರಿಸೋರ್ಸ್ಗಳನ್ನು ಯಾರ್ಯಾರೋ ದುರುಪಯೋಗ ಮಾಡ್ಕೊತಾರೆ, ಯಾರ್ಯಾರು ಜೇಬಿಗೂ ಹೋಗ್ತಾವೆ. ಆಮೇಲೆ ಎಷ್ಟೋ ಜನ ಹೇಳೋ ಪ್ರಕಾರ ಯಾರ್ಯಾರೋ ಚಾನಲ್ಗಳು ಓಪನ್ ಮಾಡ್ಕೊಂಡಿರುವಂತೆ ಮಠದ ದುಡ್ಡಲ್ಲಿ. ನೀವು ನೋಡಿದ್ರೆ ಮೌನವನ್ನು ಬಾಯಿ ತೆರಿತಾ ಇಲ್ಲ. ಅಲ್ಲಿ ನೋಡಿದ್ರೆ ಪ್ರಕಾಶನ ಆಡಂಬರವನ್ನು ಜನ ಚೀತು ಅಂತ ಇದ್ದಾರೆ. ಏನು ಮಾಡಬೇಕು ಅಂತ ಈ ಮೂಲಕ ಕೇಳುತ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ನಮಗೆ ಸತ್ಯ ತಿಳಿಸೋದು ಗೊತ್ತಿದೆ, ಸತ್ಯವನ್ನು ಹೇಳುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಈ ಮೂಲಕ ಹೇಳುತ್ತಾ, ಮಠದ ಬಗ್ಗೆ ನಮಗೆ ಸಂಪೂರ್ಣ ಗೌರವ ಇದೆ. ನಾವು ಮಠಕ್ಕೆ ಮಾಡಿರೋ ಕೆಲಸ ಏನಿದೆ, ದಟ್ ಈಸ್ ಅದು ನಮ್ಮ ಕರ್ತವ್ಯ ಅನ್ಕೊಂತೀವಿ. ನಾವೇನು ಅದನ್ನು ಅಪೇಕ್ಷೆ ಪಡಲ್ಲ. ಬಟ್ ಆ ಮಠದ ರಿಸೋರ್ಸ್ಗಳು ಯಾರ್ಯಾರೋ ದುರುಪಯೋಗ ಮಾಡ್ಕೊಳ್ಬಾರ್ದು, ಒಂದೇ ಒಂದು ಬೇಜಾರಿಂದ. ಆಮೇಲೆ ವಿದ್ಯಾಧರ ಸ್ವಾಮೀಜಿಯವರು ನನಗೆ ಹೆಲ್ಪ್ ಮಾಡೋಕ್ಕೆ ಹೋಗಿ ಏನಾದರೂ ಈ ಸಮಸ್ಯೆನಲ್ಲಿ ಸಿಕ್ಕಾಕೊಂಬಿಟ್ರೆ, 1 ವರ್ಷದಿಂದ ಯಾಕೆ ಅವರು ಮೈಸೂರು ಆಸ್ಪತ್ರೆಯಲ್ಲಿದ್ದಾರೆ, ಅವ್ರ ಆರೋಗ್ಯ ಏನಾಗಿದೆ, ಏನು ಸಮಸ್ಯೆ ಆಗಿದೆ, ಇದನ್ನೆಲ್ಲ ಶ್ರೀ ನಿರ್ಮಾನಂದ ಸ್ವಾಮೀಜಿ ಪೀಠಾಧಿಪತಿಗಳು ನಮಗೆ ಬಹಿರಂಗಪಡಿಸಬೇಕು ಅಂತ ಈ ಮೂಲಕ ಹೇಳುತ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ ಫ್ರಮ್ ಟ್ರೂ ಲೈಸ್ ನ್ಯೂಸ್ ಚಾನಲ್ ನಿಮ್ಮಿಂದ ನಿಮಗೋಸ್ಕರ ಮಠದ ಬಗ್ಗೆ ಸಂಪೂರ್ಣ ಗೌರವ,
ಮತ್ತು ಪೀಠಾಧೀಶರ ಬಗ್ಗೆ ಸಂಪೂರ್ಣ ಗೌರವ ಇದೆ. ಎಲ್ಲ ಇಟ್ಟುಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಅನ್ಯಥಾ ಭಾವಿಸ್ಬಿಡಿ ನಿರ್ಮಂತ ಸ್ವಾಮಿಗಳೇ. ಯಾಕೆ ಅಂತಂದರೆ ನಿಮ್ಮ ಬಗ್ಗೆ ಸಂಪೂರ್ಣ ಗೌರವ ಇದೆ, ಮಠದ ಬಗ್ಗೆ ಸಂಪೂರ್ಣ ಗೌರವ ಇದೆ. ಆಮೇಲೆ ಯಾವನ ಕೇಳ್ತಾನೆ, ಏನು ನೀನೇನು ಕಾಸು ಕೊಟ್ಟಿದ್ದ ಲೆಕ್ಕಾಚಾರ ಕೇಳೋಕ್ಕೆ ಅಂತ. ಒಂದು ಮಠ ಅಂತಂದರೆ ಸಾರ್ವಜನಿಕರು ಫಂಡ್ ಮಾಡಿರೋಂಥದ್ದು, ಸಮುದಾಯದವ್ರು ಫಂಡ್ ಮಾಡಿರೋಂಥದ್ದು, ಅದನ್ನು ಲೆಕ್ಕ ಕೇಳೋವಂಥ ಅಧಿಕಾರ ನಮ್ಮೆಲ್ಲರಿಗೂ ಇದ್ದೇ ಇರ್ತದೆ. ಇಲ್ಲ ಅಂತಂದರೆ ಅದನ್ನು ಎಕ್ಸ್ಪೋಸ್ ಮಾಡಿದ್ರೆ ಆಮೇಲೆ ಎಲ್ಲೋ ಒಂದು ಕಡೆ ಇರೋವಂಥ ಅಧಿಕಾರವನ್ನು ಕೇಳ್ಕೊಂಡು ಎಲ್ಲೋ ಒಂದು ಕಡೆ ಅಡ್ಮಿನಿಸ್ಟ್ರೇಟರ್ ಹಾಕೋವಂಥ ಪರಿಸ್ಥಿತಿನ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ ಆ ರೀತಿ ಪರಿಸ್ಥಿತಿಗೆ ಈ ಮಠ ಹೋಗಿರೋಂಥದ್ದು ನಮ್ಮ ಹತ್ರ ಸಂಪೂರ್ಣ ನಮಗೆ ಐ ಥಿಂಕ್ ಮೇಲ್ವಿಚಾರಕ್ಕೆ ಸಂಪೂರ್ಣ ಗೊತ್ತಾಗ್ತದೆ ಅಂತ ಈ ಮೂಲಕ ಹೇಳುತ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ನನಗೆ ಮಠದ ಮೇಲೆ ಸಂಪೂರ್ಣ ಗೌರವ ಇದೆ, ಮಠಾಧೀಶರ ಮೇಲೆ ಗೌರವ ಇದೆ. ಬಟ್ ಅಲ್ಲಿ ನಡೀತಾ ಇರೋವಂಥ ಅಕ್ರಮಗಳನ್ನು ಎಕ್ಸ್ಪೋಸ್ ಮಾಡಿ ಪ್ರಶ್ನೆ ಮಾಡೋಂಥ ಕೆಲಸ ಮಾಡ್ತಾ ಇದ್ದೀನಿ. ಇದರಿಂದ ಯಾರಿಗೂ ಮನಸ್ಸಿನಾಗ ಅದು ತೊಂದರೆ ಆಗಿದ್ರೆ ಅಥವಾ ನೋವಾಗಿದ್ದರೆ ದಯಮಾಡಿ ಕ್ಷಮಿಸಿ ಅಂತ ಹೇಳುತ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನಲ್.